ಪ್ರೇಯಸಿಗಾಗಿ ಪ್ರಿಯತಮನೊಬ್ಬ ಕಳ್ಳನಾಗಿ ಈಗ ಪೊಲೀಸರ ಅತಿಥಿಯಾಗಿರುವ ಘಟನೆ ಸಂಭವಿಸಿದೆ. ಬೆಂಗಳೂರಿನಲ್ಲಿ ಕಳ್ಳ ಪ್ರೇಮಿ ಶ್ರೇಯಸ್ ಎಂಬಾತನನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ತನ್ನ ಪ್ರೇಯಸಿಗಾಗಿ ಕಳ್ಳತನ ಮಾಡ್ತಾ ಇದ್ದಂತಹ ಪ್ರಿಯತಮನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರೇಮಿ ಶ್ರೇಯಸ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ತನ್ನ ಪ್ರೇಯಸಿಗಾಗಿ ಮನೆಗಳ್ಳತನ ಮಾಡ್ತಾ ಇದ್ದ ಲವರ್ ಬಾಯ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಗೆಳತಿಗೆ ಒಡವೆ ಮಾಡಿಸ್ಕೊಡ್ಬೇಕು ಅಂತ ಮನೆಗಳ್ಳತನ ಮಾಡ್ತಾ ಇದ್ದ. ತನ್ನ ಗೆಳತಿಗೆ ಒಡವೆ ಮಾಡಿಸ್ಕೊಡ್ಬೇಕು ಅಂತ ಮನೆಗಳ್ಳತನ ಮಾಡ್ತಾ ಇದ್ದ. ಇನ್ನು ಮನೆಗಳ್ಳತನ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಈಗ ಕೊನೆಗೂ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಈತನ ಹೆಸರು ಶ್ರೇಯಸ್ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅರೆಸ್ಟ್ ಆಗಿರುವಂತಹ ಆರೋಪಿ ಶ್ರೇಯಸ್ ತನ್ನ ಪ್ರೇಯಸಿಗಾಗಿ ತನ್ನ ಪ್ರಿಯತಮೆಗಾಗಿ ಕಳ್ಳತನ ಮಾಡ್ತಾ ಇದ್ದ. ಪ್ರೀತಿಗಾಗಿ ಅನೇಕರು ಸುಧಾರಿಸಿರುವಂತಹ ಘಟನೆಗಳು ಕಣ್ಣ ಮುಂದೆ ಬರುತ್ತೆ. ಆದರೆ ಇಲ್ಲೊಬ್ಬ ಆಸಾಮಿ ತನ್ನ ಪ್ರೇಯಸಿಗಾಗಿ ಕಳ್ಳತನಕ್ಕೆ ಇಳಿದಿದ್ದ. ಏನೋ ಸರ ಮಾಡಿಸ್ಕೊಡ್ಬೇಕು ಅಂತ ಕಳ್ಳತನ ಮಾಡ್ತಾ ಇದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಮನೆಗಳ್ಳತನ ಮಾಡ್ತಾ ಇದ್ದಂತಹ ಆರೋಪಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮುಂದುವರಿಸ್ತಾ ಇದ್ದಾರೆ. ಇನ್ನು ಪ್ರೇಯಸಿಗಾಗಿಯೇ ಕಳ್ಳನಾಗಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಆರೋಪಿ 4 ವರ್ಷದಿಂದ ಒಬ್ಬ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಹರೀಶ್ ಎಂಬವರ ಮನೆಯಲ್ಲಿ ಕಳ್ಳತನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ. ಚಿಕನ್ ಅಂಗಡಿಯೊಂದನ್ನ ಇಟ್ಕೊಂಡಿದ್ದಂತಹ ಹರೀಶ್ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗಟ್ಟಳ್ಳಿಯಲ್ಲಿ ನಡೆದಂತಹ ಕಳ್ಳತನದ ಆರೋಪಿಯಾಗಿದ್ದ. ಪರಿಚಯ ಇದ್ದಂತಹ ಈ ಹರೀಶ್ ಕಳ್ಳತನ ಮಾಡಿದ್ದ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗುತ್ತೆ. ಹರೀಶ್ ಮನೆಯಲ್ಲಿ ಚಿನ್ನಾಭರಣ ಇರೋದು ಶ್ರೇಯಸ್ಗೆ ಗೊತ್ತಿತ್ತು. ಕಳೆದ ತಿಂಗಳು ಸೆಪ್ಟೆಂಬರ್ 15ಕ್ಕೆ ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದ್ದ. ಕದ್ದಿರುವ ಚಿನ್ನಾಭರಣ ಮಾರಿ ಅದನ್ನ ಪ್ರೇಯಸಿಗೆ ಒಡವೆ ಮಾಡಿಸಿಕೊಟ್ಟಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಪ್ರಕರಣ ದಾಖಲು ಮಾಡಿದ್ದ ಮನೆ ಮಾಲೀಕ ಹರೀಶ್. ಅದಾದ ಬಳಿಕ ಆರೋಪಿ ಶ್ರೇಯಸ್ನನ್ನ ಹೆಬ್ಬಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಂಧಿತ ಆರೋಪಿಯಿಂದ ಒಟ್ಟು 416 ಗ್ರಾಂ ಚಿನ್ನ, 3,46,000 ರೂಪಾಯಿ ಹಣ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳು ಈತ ಮತ್ತೆ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರಿಸಿದ್ದಾರೆ.